ಒಂದು ಸ್ಟೂಡೆಂಟ್ಸ್, ಇವತ್ತು ನಾವು ಕೋನಗಳು ಮತ್ತು ಬಹುಭುಜಾಕೃತಿಗಳು ಮತ್ತು ತ್ರಿಭುಜಗಳು ಎಂಬ ಅಧ್ಯಾಯವನ್ನ ಇವತ್ತು ಅಭ್ಯಸಿಸೋಣ. ಇಲ್ಲಿ ಕೋನಗಳು ಅಂದಾಗ ಸಾಮಾನ್ಯ ಬಿಂದು, ಇದೇನಿದು ಸಾಮಾನ್ಯ ಬಿಂದು. ಈ ಸಾಮಾನ್ಯ ಬಿಂದುವಿನಿಂದ ಹೊರಟಂತಹ ಕಿರಣಗಳು, ಈ ಸಾಮಾನ್ಯ ಬಿಂದುವಿನಿಂದ ಹೊರಟಂತಹ ಕಿರಣಗಳಿಗೆ ಕಿರಣಗಳಿಂದ ಉಂಟಾದ ಕೋನವನ್ನ ನಾವಿಲ್ಲೇನಂತ ಕರಿತೀವಿ, ಕೋನವನ್ನ ಉಂಟಾದ ಅಂತರವನ್ನ ಇಲ್ಲೇನಂತ ಕರಿತೀವಿ, ಕೋನ ಎಂದು ಕರೆಯುತ್ತೇವೆ. ಎರಡು ಸಾಮಾನ್ಯ ಬಿಂದುವಿನಿಂದ ಎರಡು ಸಾಮಾನ್ಯ ಕಿರಣಗಳು ಏನು ನಡುವಿನ ಅಂತರವನ್ನ ಏನಂತ ಕರಿತೀವಿ, ಕೋನ ಅಂತ ಕರೆಯುತ್ತೇವೆ. ಒಂದು ಸಾಮಾನ್ಯ ಬಿಂದುವಿನಿಂದ ಹೊರಟಂತ ಎರಡು ಸಾಮಾನ್ಯ ಕಿರಣಗಳು, ಇಲ್ಲಿ ಕಿರಣಗಳಿಂದ ಉಂಟಾದ ನಡುವಿನ ಅಂತರವನ್ನ ನಾವಿಲ್ಲಿ ಏನಂತ ಕರಿತೀವಿ, ಕೋನ ಎಂದು ಕರೆಯುತ್ತೇವೆ. ಸೊ ಈ ಕೋನದಲ್ಲಿ ಹಲವಾರು ವಿಧಗಳಿದಾವೆ. ಈ ಕೋನದ ವಿಧಗಳು, ಮೊದಲಿಗೆ ಲಘು ಕೋನ ಅಂತ ಕರಿತೀವಿ. ಮೊದಲನೇದು ಯಾವುದು, ಲಘು ಕೋನ. ಲಘು ಕೋನ ಅಂತಂದ್ರೆ ಏನಂತಾರೆ ಇಂಗ್ಲಿಷ್ ಅಲ್ಲಿ ಅಕ್ಯೂಟ್ ಆಂಗಲ್, ಅಕ್ಯೂಟ್ ಆಂಗಲ್ ಅಂತ ಕರೀತಾರೆ. ಅಕ್ಯೂಟ್ ಆಂಗಲ್ ಅಂತಂದ್ರೆ ಏನು, ಒಂದು ಕೋನದ ಅಳತೆ 0 ಡಿಗ್ರಿ ಮತ್ತು 90 ಡಿಗ್ರಿಗಳ ನಡುವೆ ಇದ್ರೆ ಆ ಕೋನವನ್ನ ನಾವು ಲಘು ಕೋನ ಅಥವಾ ಅಕ್ಯೂಟ್ ಆಂಗಲ್ಸ್ ಅಂತೇಳಿ ಕರಿತೀವಿ. ಒಂದು ಕೋನ ಇವೆರಡರ ಮಧ್ಯೆ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಕೋನ ಥೀಟಾ ಅಂತ ಕರ್ಕೊಂಡ್ರೆ ಈ ಕೋನದ ಅಳತೆ ಏನಾಗಿರುತ್ತೆ, 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇದ್ರೆ ನಾವಿಲ್ಲಿ ಏನಂತ ಕರಿತೀವಿ, ಇದನ್ನ ಲಘು ಕೋನ ಅಂತ ಕರಿತೀವಿ. ಅಂದ್ರೆ ಆ ಕೋನ 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಲಂಬ ಕೋನಕ್ಕಿಂತ ಕಡಿಮೆ ಇರಬೇಕು. 90 ಡಿಗ್ರಿ ಅಂದ್ರೆ ಲಂಬ ಕೋನ ಅಂತೀವಿ. ಆ 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಇಲ್ಲಿ ಏನಂತ ಕರಿತೀವಿ, ನಾವು ಲಘು ಕೋನ, ಅಕ್ಯೂಟ್ ಆಂಗಲ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಲಂಬ ಕೋನ. ಲಂಬ ಕೋನ ಅಂತಂದ್ರೆ ಎರಡು ಕಿರಣಗಳಿಂದ ಉಂಟಾದ ಕೋನವು 90 ಡಿಗ್ರಿ ಇದ್ರೆ, ಇಲ್ಲಿ ಈ ರೀತಿ ಈ ತರ ಇದ್ರೆ ಅದು ನಾವೇನಂತ ಕರಿತೀವಿ, 90 ಡಿಗ್ರಿ AOB. ಇದು ಆಂಗಲ್ ನ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆಂಗಲ್ AOB = 90 ಡಿಗ್ರಿ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 90 ಡಿಗ್ರಿ ಅಂತಂದ್ರೆ ಅದು ಆ ಕೋನ ಎಕ್ಸಾಕ್ಟ್ಲಿ ಈಕ್ವಲ್ ಟು 90 ಡಿಗ್ರಿ. ಅಂದ್ರೆ ಆ ಕೋನವು 90 ಡಿಗ್ರಿಗೆ ಸಮನಾಗಿದ್ರೆ ಅದು ನಾವೇನಂತ ಕರಿತೀವಿ, ಲಂಬ ಕೋನ ಅಂತೇಳಿ ಕರಿತೀವಿ. ಈ ನಂತರ ಆ ಲಂಬ ಕೋನನ ನಾವು ಇಂಗ್ಲಿಷ್ ಏನಂತೀವಿ, ರೈಟ್ ಆಂಗಲ್. ರೈಟ್ ಆಂಗಲ್ is exactly equal to 90 ಡಿಗ್ರಿ. ಸೊ ಯಾವ ಕೋನವು 90 ಡಿಗ್ರಿಗೆ ಸಮನಾಗಿರುತ್ತೋ ಆ ಕೋನವನ್ನು ಏನಂತ ಕರಿತೀವಿ, ಲಂಬ ಕೋನ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಲಂಬ ಕೋನ ಆದ ನಂತರ ವಿಶಾಲ ಕೋನ ಅಂತೇಳಿ ಕರಿತೀವಿ. ವಿಶಾಲ ಕೋನ, ಯಾವ ಕೋನವು ಇಲ್ಲಿ ಏನು 90 ಡಿಗ್ರಿಗಿಂತ ಜಾಸ್ತಿ ಇದ್ದು 180 ಡಿಗ್ರಿಗಿಂತ ಕಡಿಮೆ ಇರುತ್ತೋ ಆ ಕೋನವನ್ನು ನಾವೇನು ಕರಿತೀವಿ, ವಿಶಾಲ ಕೋನ. ಉದಾಹರಣೆಗೆ ಈ ರೀತಿ ಇದು ಒಂದು 120 ಡಿಗ್ರಿ ಇದೆ. ಈ ಕೋನವನ್ನು ನಾವೇನಂತ ಕರಿತೀವಿ, XOY 120 ಡಿಗ್ರಿ ಇದೆ ಅಂತಂದ್ರೆ ಇದು ಏನಾಗಿದೆ, ವಿಶಾಲ ಕೋನವಾಗಿದೆ. ವಿಶಾಲ ಕೋನ ಅಂತೇಳಿ ಕರಿತೀವಿ. ತದನಂತರ ವಿಶಾಲ ಕೋನ ಅಥವಾ ಏನ ಕರಿತೀರಾ, ಅಧಿಕ ಕೋನ ಅಂತೇಳಿ ಕರೀತಾರೆ. ಇನ್ನೊಂದು ಹೆಸರೇನು, ಅಧಿಕ ಕೋನ. ಇದನ್ನ ಏನಂತೀವಿ, ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಬ್ಟ್ಯೂಸ್ ಆಂಗಲ್. ಅದು ಅಕ್ಯೂಟ್ ಆಂಗಲ್, ಇದು ಅಬ್ಟ್ಯೂಸ್ ಆಂಗಲ್. ಸೊ ಅಬ್ಟ್ಯೂಸ್ ಆಂಗಲ್ ಅಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ನಾಲ್ಕನೇದು ಸರಳ ಕೋನ, ಸ್ಟ್ರೈಟ್ ಆಂಗಲ್ ಅಂತ. ಸರಳ
ಕೋನ, ಸರಳ ಕೋನ. ಸ್ಟ್ರೈಟ್ ಆಂಗಲ್. ಈ ಸ್ಟ್ರೈಟ್ ಆಂಗಲ್ ಅಂದ್ರೆ the angle is exactly equal to 180 ಡಿಗ್ರಿ. ಇಲ್ಲಿ MON ಅಂತ ಇದೆ. ಈ ಆಂಗಲ್ MON ಅನ್ನೋದು 180 ಡಿಗ್ರಿ ಇರುತ್ತೆ. MON ಅನ್ನೋದು ಎಂತ ಡಿಗ್ರಿ, ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಈ 180 ಡಿಗ್ರಿನ ನಾವೇನ್ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ, ಅಥವಾ ಸ್ಟ್ರೈಟ್ ಆಂಗಲ್. ನೆಕ್ಸ್ಟ್ ಸರಳಾದಿ ಕೋನ, ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ. ಸೊ ಒಂದು ಕೋನವು 180 ಡಿಗ್ರಿಗಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಡಿಮೆ ಇದ್ರೆ ಆ ಕೋನವನ್ನು ನಾವೇನಂತ ಕರಿತೀವಿ? ಸರಳಾದಿಕ ಕೋನ, ರಿಫ್ಲೆಕ್ಸ್ ಆಂಗಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪೂರ್ಣ ಕೋನ, ಕಂಪ್ಲೀಟ್ ಆಂಗಲ್ಸ್ ಅಂತ ಹೇಳಿ. ಯಾವ ಕೋನವು 360 ಡಿಗ್ರಿಗೆ ಸಮನಾಗಿರುತ್ತೋ ಅದು ನಾವು ಕಂಪ್ಲೀಟ್ ಆಂಗಲ್ ಅಥವಾ ಪೂರ್ಣ ಕೋನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪೂರಕ ಕೋನ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ? ಪೂರಕ ಕೋನ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಆಂಗಲ್ AOB 90 ಡಿಗ್ರಿ ಇದೆ, ಬಟ್ ಇಲ್ಲಿ ಎರಡು ಕೋನಗಳ ಮೊತ್ತ BOC, ಆಂಗಲ್ BOC, ಆಂಗಲ್ AOC. ಆಂಗಲ್ AOC 25 ಡಿಗ್ರಿ ಇದೆ, ಆಂಗಲ್ BOC 65 ಡಿಗ್ರಿ ಇದೆ. ಸೊ ಇವೆರಡನ್ನು ಕೂಡಿದ್ರೆ 90 ಡಿಗ್ರಿ. ಅದಕ್ಕೆ ಅರ್ಥ ಪೂರಕ ಕೋನ 90 ಡಿಗ್ರಿಗೆ ಸಮ ಆಗಿರುತ್ತೆ ಅಂತ ಕೇಳ್ತಾರೆ. ನಿಮ್ಗೆ ಪರೀಕ್ಷೆ ಕೇಳ್ಬೋದು, ಪೂರಕ ಕೋನ ಡ್ಯಾಶ್ ಡಿಗ್ರಿಗೆ ಸಮ ಅಥವಾ ಎಷ್ಟು ಡಿಗ್ರಿಗೆ ಸಮ ಅಂತ ಕೇಳ್ತಾರೆ. ಅದು 90 ಡಿಗ್ರಿಗೆ ಸಮನಾಗಿರುತ್ತೆ. ಪರಿಪೂರಕ ಕೋನ, ಆಮೇಲೆ ಕಾಂಪ್ಲಿಮೆಂಟರಿ ಆದ್ಮೇಲೆ ಸಪ್ಲಿಮೆಂಟರಿ ಬರುತ್ತೆ ಪರಿಪೂರಕ ಕೋನ. ಪರಿಪೂರಕ ಕೋನ ಅಂತಂದ್ರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಆ ಕೋನವನ್ನು ನಾವು ಏನ್ ಕರಿತೀವಿ? ಪರಿಪೂರಕ ಕೋನ. ಎರಡು ಕೋನಗಳು ಇಲ್ಲಿ ನೋಡ್ರಿ ಚಿತ್ರದಲ್ಲಿ POR ಮತ್ತೆ ROQ, ಈ ಎರಡು ಕೋನಗಳ ಮೊತ್ತ ಏನಿದೆ? 180 ಡಿಗ್ರಿ ಇದೆ. ಸೊ ಆಂಗಲ್ POR ಪ್ಲಸ್ ಆಂಗಲ್ QR ಇಸ್ ಈಕ್ವಲ್ ಟು ಆಂಗಲ್ POQ. ಸೊ ಆಂಗಲ್ POQ ಎಷ್ಟು ಡಿಗ್ರಿ? ಸರಳ ಕೋನ ಇದೆ. ಸರಳ ಕೋನ ಅಂತಂದ್ರೆ ಇಲ್ಲಿ ಏನಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತೆ. ಸೊ ಈ ರೀತಿ ಸರಳಾಧಿಕ ಕೋನ, ಪೂರ್ಣ ಕೋನ, ಪೂರಕ ಕೋನ ಅಂದ್ರೆ ಏನು, ಪರಿಪೂರಕ ಕೋನ ಅಂದ್ರೆ ಏನು ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕೋನಗಳ ವಿಧಗಳಲ್ಲಿ ಎರಡು ರೇಖೆಗಳು ಸಮಾಂತರವಾಗಿದ್ದಾಗ, ಇಲ್ಲಿ M ಮತ್ತು N ಅಂತ ರೇಖೆಗಳು ಸಮಾಂತರವಾಗಿದ್ದಾವೆ. ಈ ಸಮಾಂತರ ರೇಖೆಗಳು ಒಂದು L ರೇಖೆ ಅಂದ್ರೆ ಅದು ಛೇದಕ ರೇಖೆ ಅಂತ ಕರಿತೀವಿ. ಈ ಎರಡು ರೇಖೆಗಳ ಸಮಾಂತರ ರೇಖೆಗಳನ್ನ ಛೇದಿಸಿರುವಂತ ರೇಖೆಗೆ ಛೇದಕ ರೇಖೆ, ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳಿ ಕರಿತೀವಿ. ಈ ಪ್ಯಾರಲಲ್ ಲೈನ್ಸ್ ಗೆ ಟ್ರಾನ್ಸ್ವರ್ಸಲ್ ಲೈನ್ ಎಳೆದಾಗ, ಸಮಾಂತರ ರೇಖೆಗೆ ಛೇದಕ ರೇಖೆಯನ್ನು ಎಳೆದಾಗ ಇಲ್ಲಿ ಕೆಲವೊಂದು ಕೋನಗಳು ಉಂಟಾಗ್ತವೆ. ಆ ಕೋನಗಳನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಪರ್ಯಾಯ ಕೋನಗಳು ಅಂತಂದ್ರೆ ಬದಲಿಗೆ ಬರುತ್ತೆ. ಇದು ಅಂತರ್ ಪರ್ಯಾಯ ಕೋನಗಳು ಅಥವಾ ಪರ್ಯಾಯ ಅಂತರ್ಕೋನಗಳು ಅಂತ ಕರಿತೀವಿ. ಅಂತರ್ ಪರ್ಯಾಯ ಕೋನಗಳು ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ಇಂಗ್ಲಿಷ್ ಕರೀತಾರೆ. ಅಂತರ್ ಪರ್ಯಾಯ ಕೋನಗಳು, ಬಹಿರ್ ಪರ್ಯಾಯ ಕೋನಗಳು. ಪರ್ಯಾಯ ಕೋನಗಳು ಅಂತಂದ್ರೆ ಆಲ್ಟರ್ನೇಟಿವ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ಆಲ್ಟರ್ನೇಟಿವ್ ಆಂಗಲ್ಸ್ ಅಂತಂದಾಗ ಇಂಟೀರಿಯರ್ ಆಲ್ಟರ್ನೇಟಿವ್ ಆಂಗಲ್ಸ್, ಎಕ್ಸ್ಟೀರಿಯರ್ ಆಲ್ಟರ್ನೇಟಿವ್ ಆಂಗಲ್ಸ್, ಅಂತರ್ ಬಹಿರ್ ಅಂತೇಳಿ ಕರಿತೀವಿ. ಅಂತರ್ ಪರ್ಯಾಯ ಕೋನಗಳು ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಆಂಗಲ್ಗೆ 1 2 3 ಅಂತ ಕೊಡ್ರಿ. 1 2 3 4 5 6 7 8. ಸೊ ನೋಡಿ, ಇಲ್ಲಿ ಆಂಗಲ್ 1ಗೆ ಆಂಗಲ್ 6 ಅಂತರ್ ಪರ್ಯಾಯ ಕೋನ ಆಗಿದೆ. ಎರಡು ಈಕ್ವಲ್. ಇವು ಝಡ್ ಶೇಪ್ ಆಗಿದೆ ನೋಡಿ, ಝಡ್ ಶೇಪ್ ಅಲ್ಲಿ ಬರ್ತಕ್ಕಂಥ ಆಂಗಲ್ಗಳು, ಹೌದಲ್ಲ. ನೆಕ್ಸ್ಟ್ ಈ ರೀತಿ ಈ ಕಡೆ ಈ ಭಾಗದಲ್ಲಿ ಏನಾಗಿದೆ? ಆಂಗಲ್ 4 ಆಂಗಲ್ 5 ಗೆ ಈಕ್ವಲ್ ಆಗಿದೆ. ಇದು ಆಂಗಲ್ 1 ಆಂಗಲ್ 6 ಗೆ ಈಕ್ವಲ್. ಸಾರಿ, ಆಂಗಲ್ 1 ಆಂಗಲ್ 6 ಗೆ ಈಕ್ವಲ್, ಆಂಗಲ್ 4 ಆಂಗಲ್ 5 ಗೆ ಈಕ್ವಲ್ ಆಗಿದೆ. ಈ ಎರಡು ಆಂಗಲ್ ನಾವೇಂತೀವಿ? ಅಂತರ್ ಪರ್ಯಾಯ ಕೋನಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರಲ್ಲೇ ಬಹಿರ್
ಪರ್ಯಾಯ ಕೋನಗಳು. ಬಹಿರ್ಪರ್ಯಾಯ ಕೋನಗಳು ಅಂತಂದ್ರೆ ಅಲ್ಲಿಗೆ ಅರ್ಥ ಹೊರಗಡೆ ಇರ್ತಕ್ಕಂಥ. ಬಹಿರ್ ಅಂದ್ರೆ ಹೊರಗಡೆ. ಇಲ್ಲಿ ಆಂಗಲ್ 3 ಆಂಗಲ್ 8ಗೆ ಸಮ. ಆಂಗಲ್ 3 ಆಂಗಲ್ 8ಗೆ ಸಮ ಆಗಿದೆ. ನೆಕ್ಸ್ಟ್ ಕೋನ 2 ಕೋನ 7ಕ್ಕೆ ಸಮನಾಗಿದೆ. ಈ ರೀತಿ ಬರ್ತಕ್ಕಂಥ ನಾವೇನ್ ಕರಿತೀವಿ ಬಹಿ ಪರ್ಯಾಯ ಕೋನಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂತರ್ಕೋನಗಳು, ಅಂತರ್ಪರ್ಯಾಯ ಕೋನಗಳು, ಅದು ಬಹಿರ್ಪರ್ಯಾಯ ಕೋನಗಳಾಯ್ತು. ನೆಕ್ಸ್ಟ್ ಏನು ಶೃಂಗಾಭಿಮುಖ ಕೋನಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ ಶೃಂಗಾಭಿಮುಖ ಕೋನಗಳು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತೇಳಿ ಕರಿತೀವಿ. ವರ್ಟಿಕಲಿ ಆಪೋಸಿಟ್ ಆಂಗಲ್ ಅಂದ್ರೆ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂತ ಅಭಿಮುಖ ಕೋನಗಳು ನಾವು ಇಲ್ಲಿ ಕರಿತೀವಿ ವರ್ಟಿಕಲಿ ಆಪೋಸಿಟ್ ಆಂಗಲ್, ಶೃಂಗಾಭಿಮುಖ ಕೋನಗಳು ಅಂತೀವಿ. ಇಲ್ಲಿ ಆಂಗಲ್ 1 ಆಂಗಲ್ 3ಗೆ ಸಮ ಆಗುತ್ತೆ, ಆಂಗಲ್ 2 ಆಂಗಲ್ 4ಕ್ಕೆ ಸಮ ಆಗುತ್ತೆ. ಇಂಥ ಕೋನಗಳನ್ನ ಅಪೋಸಿಟ್ ಆಗಿ ಅಭಿಮುಖವಾಗಿರ್ತಕ್ಕಂಥ ಕೋನಗಳನ್ನ ನಾವೇನ್ ಕರಿತೀವಿ ಶೃಂಗಾಭಿಮುಖ. ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ನಾವು ಇಲ್ಲಿ ಏನಂತ ಕರಿತೀವಿ ಶೃಂಗಾಭಿಮುಖ ಅಂತೇಳಿ ಕರಿತೀವಿ. ಶೃಂಗಾಭಿಮುಖ ಅಂತಂದ್ರೆ ಗೊತ್ತಾಯ್ತಲ್ಲ. ಆಂಗಲ್ 1 ಆಂಗಲ್ 3ಕ್ಕೆ ಸಮ, ಆಂಗಲ್ 2 ಆಂಗಲ್ 4ಕ್ಕೆ ಸಮ ಆಯ್ತು. ನೆಕ್ಸ್ಟ್ ಇಲ್ಲಿ ಬಂದಾಗ ಆಂಗಲ್ 5 ಆಂಗಲ್ 7ಕ್ಕೆ ಸಮ ಆಗಿದೆ, ಆಂಗಲ್ 6 ಆಂಗಲ್ 8ಕ್ಕೆ ಸಮ ಆಗಿದೆ. ಈ ರೀತಿ ಅಭಿಮುಖವಾಗಿ ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳಿಗೆ ನಾವಿಲ್ಲಿ ಅಂತೀವಿ ಶೃಂಗಾಭಿಮುಖ ಕೋನಗಳು ಅಂತೀವಿ. ಈ ಶೃಂಗಾಭಿಮುಖ ಕೋನಗಳು ಯಾವಾಗ್ಲೂ ಸಮ ಆಗಿರ್ತವೆ ಅಂತ ಹೇಳುತ್ತೆ. ನೆಕ್ಸ್ಟ್ ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಬರ್ತವೆ ಇಲ್ಲಿ. ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತಂದಾಗ ಈ 2ಕ್ಕೆ 5 ಒಂದೇ ತರ ಅನುರೂಪ ಅಂತ ಹೇಳ್ತೀವಿ. 3ಕ್ಕೆ 6, ನೆಕ್ಸ್ಟ್ ಆಂಗಲ್ 1ಕ್ಕೆ ಆಂಗಲ್ 8, ಆಂಗಲ್ 4ಕ್ಕೆ ಆಂಗಲ್ 7 ಏನು ಅನುರೂಪವಾಗಿದ್ದಾವೆ. ಹಾಗಾಗಿ ಅನುರೂಪ ಕೋನಗಳು ಅಂತೇಳಿ ಕರಿತೀವಿ. ನೋಡ್ರಿ 2ಕ್ಕೆ 5, 3ಕ್ಕೆ 6, ಕೋನ 1ಕ್ಕೆ ಕೋನ 8 ಸಮ, ಕೋನ 4ಕ್ಕೆ ಕೋನ 7 ಸಮ. ಇವು ಕೆಲವೊಂದು ನಾವು ಲೆಕ್ಕ ಮಾಡ್ಬೇಕಾದ್ರೆ ಅನುರೂಪ ಕೋನಗಳು, ಪರ್ಯಾಯ ಕೋನಗಳು, ಶೃಂಗಾಭಿಮುಖ ಕೋನಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಪ್ರೂವ್ ಮಾಡ್ತೀವಿ. ಇಲ್ಲಿ ತ್ರಿಭುಜಗಳು, ತ್ರಿಭುಜ ಅಂತಂದ್ರೇನು 3 ಭುಜ, ತ್ರಿಭುಜಗಳು ಟ್ರಯಾಂಗಲ್ಸ್ ಅಂತೀವಿ. ಸೊ ಇಲ್ಲಿ 3 ಭುಜ ಎ ಬಿ ಸಿ, ಈ 3 ಶೃಂಗ ಬಿಂದುಗಳು ಬರ್ತವೆ, 3 ಭುಜಗಳು ಬರ್ತವೆ. ನೆಕ್ಸ್ಟ್ 3 ಕೋನಗಳು ಬರ್ತವೆ. ಇಲ್ಲಿ ತ್ರಿಭುಜ ಅಂದ್ಮೇಲೆ 3 ಶೃಂಗ ಬಿಂದುಗಳು, 3 ಕೋನಗಳು, ಮತ್ತೆ 3 ಬಾಹುಗಳಿಂದ ಉಂಟಾಗಿರ್ತಕ್ಕಂಥ ಆಕೃತಿಗೆ ನಾವೆಲ್ಲ ಅಂತೀವಿ ತ್ರಿಭುಜ ಅಂತ. ಇದು ಕೂಡ ಒಂದು ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ. ಬಹುಭುಜಾಕೃತಿ ಅಂದ್ರೇನು 2 ಅಥವಾ 3ಕ್ಕಿಂತ ಹೆಚ್ಚಾಗಿ ಭುಜಗಳನ್ನು ಹೊಂದಿರತಕ್ಕಂತ ಆಕೃತಿ ನಾವೇಂತೀವಿ ಬಹುಭುಜಾಕೃತಿ ಅಂತ ಕರಿತೀವಿ. ಟ್ರಯಾಂಗಲ್ಸ್ ತ್ರಿಭುಜ ಅಂತೀವಿ, ಚೌಕ ಮತ್ತೆ ಸಮಾಂತರ ಚತುರ್ಭುಜ ಅಂತೀವಿ. ಚತುರ್ಭುಜ ಆದ್ಮೇಲೆ ಪಂಚಭುಜಾಕೃತಿ ಆದ್ಮೇಲೆ ಷಟ್ಭುಜಾಕೃತಿ, ಸಪ್ತಭುಜಾಕೃತಿ, ಅಷ್ಟಭುಜಾಕೃತಿ, ನವಭುಜಾಕೃತಿ, ದಶಭುಜಾಕೃತಿ ಅಂತೇಳಿ ಈ ರೀತಿ ಬಹುಭುಜಾಕೃತಿಗಳನ್ನ ಕರಿತೀವಿ. ಸೊ ಅದರಲ್ಲಿ ತ್ರಿಭುಜ ಕೂಡ ಒಂದು. ಸೊ ಇಲ್ಲಿ ಈ ತ್ರಿಭುಜ 3 ಬಾಹುಗಳನ್ನು ಹೊಂದಿದೆ, 3 ಬಾಹುಗಳಿಂದ ಉಂಟಾಗಿರೋ ಒಂದು ಆಕೃತಿಗೆ ನಾವೇನು ಕರಿತೀವಿ ತ್ರಿಭುಜ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ನೆಕ್ಸ್ಟ್ ತ್ರಿಭುಜವನ್ನ ಹಲವಾರು ವಿಧಗಳಿದಾವೆ. ಈ ಹಲವಾರು ವಿಧಗಳನ್ನ ನಾವಿಲ್ಲಿ ನೋಡ್ಬೋದು. ಸೊ ನೋಡಿ, ಇಲ್ಲಿ ಕೋನಗಳು ತ್ರಿಭುಜಗಳಲ್ಲಿ 3 ವಿಧ ಬರ್ತವೆ ಬಾಹುಗಳನ್ನ ಆಧರಿಸಿ. ಇಲ್ಲಿ ಸಮಬಾಹು ತ್ರಿಭುಜ, ಈಕ್ವಿಲೇಟರ್ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಈಕ್ವಿಲೇಟರ್ ಟ್ರಯಾಂಗಲ್ಸ್ ಮೀನ್ಸ್ ಸಮಬಾಹು. ಅಲ್ಲಿ ಹೆಸರು ಹೇಳುವಂತೆ ಸಮವಾಗಿರ್ತಕ್ಕಂಥ ಬಾಹುಗಳನ್ನ ಹೊಂದಿರ್ತಕ್ಕಂಥ ತ್ರಿಭುಜವನ್ನ ನಾವು ಇಲ್ಲಿ ಅಂತೀವಿ ಸಮಬಾಹು ತ್ರಿಭುಜ ಅಂತೀವಿ. ಉದಾಹರಣೆಗೆ POQ ಒಂದು ತ್ರಿಭುಜ ಇದೆ. ಈ ಒಂದು ತ್ರಿಭುಜದ 3 ಬಾಹುಗಳು ಸಮ ಇದಾವೆ. ನಾವು ಸಮ ಆಗಿದಾವೆ ಅಂದಾಗ ಈ ರೀತಿ ಮಾರ್ಕ್ ಮಾಡಿ ಬಾಹುಗಳನ್ನ ಸೂಚಿಸ್ತೀವಿ. ಅದರಲ್ಲಿ PO ಸೆಗ್ಮೆಂಟ್ ಬಾಹು OQ ಗೆ ಸಮ ಆಗಿದೆ, ಆ OQ PQ ಗೆ ಸಮ ಇದೆ. ಅಂದ್ರೆ ಇಲ್ಲಿ 3 ಬಾಹುಗಳು ಏನಾಗಿದ್ದಾವೆ ಸಮನಾಗಿದ್ದಾವೆ. ಈ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಕೂಡ
ಸಮವಾಗಿರ್ತವೆ. ಅಂದ್ರೆ ತ್ರಿಭುಜ ನಿಮ್ಗೆ ಗೊತ್ತಿದೆ, ತ್ರಿಭುಜದ ಮೂರು ಕೋನಗಳ ಮೊತ್ತ, ಮೂರು ಒಟ್ಟು ಕೋನಗಳ ಮೊತ್ತ ಏನಾಗಿರುತ್ತೆ ಇಲ್ಲಿ 90 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಆಂಗಲ್ 1, ಆಂಗಲ್ 2, ಆಂಗಲ್ 3. ಸೊ ಇಲ್ಲಿ ಮೂರು ಆಂಗಲ್ಗಳು ಮತ್ತೆ ಇಲ್ಲಿ ಏನಾಗಿರುತ್ತೆ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಪ್ಲಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಪ್ರತಿಯೊಂದು ಕೋನವು ಕೂಡ ಸಮನಾಗಿರುತ್ತೆ. ಇಲ್ಲಿ ಆಂಗಲ್ ಪಿ 60 ಡಿಗ್ರಿ ಇರುತ್ತೆ, ಆಂಗಲ್ ಓನು 60 ಡಿಗ್ರಿ ಇರುತ್ತೆ, ಆಂಗಲ್ ಕ್ಯೂನು ಕೂಡ 60 ಡಿಗ್ರಿ ಇರುತ್ತೆ. ಈ ರೀತಿ ಇರ್ತಕ್ಕಂಥ ತ್ರಿಭುಜನವನ್ನ ನಾವಿಲ್ಲಿ ಏನಂತ ಕರಿತೀವಿ, ಸಮಬಾಹು ತ್ರಿಭುಜ ಅಂತ ಕರಿತೀವಿ. ನೆಕ್ಸ್ಟ್ ಸಮದ್ವಿಬಾಹ ತ್ರಿಭುಜ. ಸಮದ್ವಿಬಾಹ ತ್ರಿಭುಜ ಅಂದ್ರೆ ಈ ಮೂರು ಭಾಗಗಳಲ್ಲಿ ಎರಡು ಭಾಗಗಳು ಸಮ ಇರ್ತವೆ. ಎರಡು ಭಾಗಗಳು ಸಮವಾಗಿರ್ತಕ್ಕಂಥ ತ್ರಿಭುಜವನ್ನ ತ್ರಿಭುಜದ ಆಕೃತಿಯನ್ನು ಅಂತೀವಿ ಸಮದ್ವಿಬಾಹ ತ್ರಿಭುಜ. ಸೊ ಸಮದ್ವಿಬಾಹ ತ್ರಿಭುಜ ಅಂತಂದ್ರೆ ಐಸೋಸೆಲೆಸ್ ಟ್ರಯಾಂಗಲ್ ಅಂತೇಳಿ ಕರಿತೀವಿ. ಇಲ್ಲಿ ಎ ಬಿ ಮತ್ತೆ ಎ ಸಿ ಈಕ್ವಲ್ ಆಗಿದೆ, ಬಿ ಸಿ ನಾಟ್ ಈಕ್ವಲ್ ಆಗಿದೆ. ಈ ರೀತಿ ಸಮದ್ವಿಬಾಹ ತ್ರಿಭುಜದಲ್ಲಿ ವಿರುದ್ಧ ಇರ್ತಕ್ಕಂಥ ಕೋನಗಳು ಕೂಡ ಏನಾಗಿರ್ತವೆ, ಸಮವಾಗಿರ್ತವೆ. ಸೊ ಎ ಸಿಗೆ ವಿರುದ್ಧವಾಗಿರೋದು ಬಿ ಕೋನ, ಎ ಬಿಗೆ ವಿರುದ್ಧವಾಗಿರೋದು ಸಿ ಕೋನ. ಈ ವಿರುದ್ಧ ಕೋನಗಳು ಕೂಡ ಏನಾಗಿರ್ತವೆ ಇಲ್ಲಿ ಸಮವಾಗಿರ್ತವೆ ಸಮದ್ವಿಬಾಹ ತ್ರಿಭುಜದಲ್ಲಿ. ನೆಕ್ಸ್ಟ್ ಅಸಮಬಾಹು ತ್ರಿಭುಜ ಅಂತಂದ್ರೆ ಇಲ್ಲಿ ಎಲ್ಲಾ ಬಾಹುಗಳು ಏನಾಗಿರ್ತವೆ, ಅಸಮವಾಗಿದ್ದಾವೆ. ಸೊ ಇದು ನೋಡ್ರಿ, ಇಲ್ಲಿ ಇದು ಎಂ ಎನ್, ಎಂ ಒ 2 ಸೆಂಟಿಮೀಟರ್ ಇದೆ, ಓ ಎನ್ 3 ಸೆಂಟಿಮೀಟರ್ ಇದೆ, ಎಂ ಎನ್ 4 ಸೆಂಟಿಮೀಟರ್ ಇದೆ. ಸೊ ಎಲ್ಲಾ ಕೋನಗಳು ಅಸಮವಾಗಿದೆ. ಸೊ ಈ ರೀತಿ ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಎಲ್ಲಾ ಬಾಹುಗಳು ಅಸಮವಾಗಿದ್ರೆ ಅದನ್ನ ಅಂತ ಕರಿತೀವಿ ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಆಂಗಲ್ ಎ ಸಿ ಡಿ ಆಗಿದೆ. ಈ ಆಂಗಲ್ ಎ ಸಿ ಡಿ ಬಾಹ್ಯ ಕೋನ, ಈ ಬಾಹ್ಯ ಕೋನ ತ್ರಿಭುಜದ ಒಳಕೋನಗಳು ಈ ಆಂಗಲ್ ಎ ಆಂಗಲ್ ಬಿ ಗಳ ಮೊತ್ತಕ್ಕೆ ಸಮನಾಗಿದೆ. ಇದು ಮೇನ್ ಬಾಹ್ಯ ಕೋನ ಮತ್ತೆ ಅಂತಃಕೋನಗಳ ಎರಡಕ್ಕೂ ಸಂಬಂಧ ಏನಪ್ಪಾ ಅಂದ್ರೆ ಈ ಕೋನ ಆಂಗಲ್ ಎ ಸಿ ಡಿ ಇದೆಯಲ್ಲ, ಈ ಆಂಗಲ್ ಎ ಸಿ ಡಿ ಪ್ರದರ್ಶನ ಆಂಗಲ್ ಎ ಸಿ ಡಿ ಏನಾಗಿದೆ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಗೆ, ಆಂಗಲ್ ಎ ಗೆ ಮತ್ತೆ ಆಂಗಲ್ ಬಿ ಗೆ ಸಮನಾಗಿರುತ್ತೆ. ಇದು ಸಮನಾಗಿರಲ್ಲ, ಇವೆರಡರ ಮೊತ್ತಕ್ಕೆ ಸಮನಾಗಿರುತ್ತೆ. ಈ ಕೋನ ಮತ್ತು ಈ ಕೋನ ಸೇರಿದಾಗ ಈ ಕೋನಕ್ಕೆ ಸಮನಾಗಿರುತ್ತೆ. ನೋಡಿ, ಅಭ್ಯಾಸ ಪ್ರಶ್ನೆಗಳಲ್ಲಿ ತ್ರಿಭುಜದ ಬಗ್ಗೆ ನಿಮಗೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹೊಸದಾಗಿ ಅಳವಡಿಸಿರ್ತಕ್ಕಂಥ ಪೋರ್ಷನ್ ಇದು. ಸೊ ಇಲ್ಲಿ ಈ ಒಂದು ಟಾಪಿಕ್ ಅಲ್ಲಿ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಆದ್ರೆ ಈ ಸುಲಭದಿಂದ ಕಠಿಣವಾದ ಕಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಆರಿಸ್ಕೊಂಡಿವಿ. ಅದರಲ್ಲಿ ಸುಲಭವಾಗಿರ್ತಕ್ಕಂಥ ಕ್ವಶನ್ಗಳು ನೋಡೋಣ. ಲಂಬಕೋನದ ಅಳತೆ, ಇಲ್ಲಿ ಯಾವ್ದಾರ ಒಂದು ಕೋನ ಕೊಡ್ಬೋದು, ಆ ಕೋನದ ಅಳತೆ ಅಂತ ಕೇಳ್ತಾರೆ. ನಾವ್ ಇವಾಗ ಎಲ್ಲಾ ಕೋನಗಳು ಹೇಳಿದ್ವಿ, ಲಘು ಕೋನ ಹೇಳಿದೀವಿ, ಲಂಬ ಕೋನ ಹೇಳಿದೀವಿ, ಸರಳ ಕೋನ ಅಂತ ಹೇಳಿದೀವಿ, ಅಧಿಕ ಕೋನ ಹೇಳಿದೀವಿ, ವಿಶಾಲ ಕೋನ. ನೆಕ್ಸ್ಟ್ ಅದ್ ಬಿಟ್ಟು ಸರಳಾಧಿಕ ಕೋನ ಅಂತೀವಿ, ರಿಫ್ಲೆಕ್ಸ್ ಆಂಗಲ್. ನೆಕ್ಸ್ಟ್ ಪೂರ್ಣ ಕೋನ ಅಂತ ಹೇಳಿದೀವಿ. ಸೊ ಪೂರ್ಣ ಕೋನ, ಇವೆಲ್ಲ ಏನು ಅಳತೆಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಇಲ್ಲಿ ಲಂಬ ಕೋನದ ಅಳತೆ, ಲಂಬ ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತಪ್ಪ, ಎಷ್ಟು ಡಿಗ್ರಿ ಇರುತ್ತೆ, 90 ಡಿಗ್ರಿ ಇರುತ್ತೆ. ಹಾಗಾಗಿ 90 ಡಿಗ್ರಿ ಸಮನಾಗಿರ್ತಕ್ಕಂಥದ್ದು ಲಂಬ ಕೋನದ ಅಳತೆ ಆಗಿದೆ. ಸೊ ಕೋನವನ್ನು ಅಳೆಯುವ ಮಾನ ಡ್ಯಾಶ್ ಅಂತ ಹೇಳಿದ್ದಾರೆ ಸುದರ್ಶನ. ಸೊ ಕೋನವನ್ನು ಅಳೆಯುವ ಮಾನ ಯಾವ್ದು ಇಲ್ಲಿ, ಡಿಗ್ರಿನ, ಕೋನ, ಚಂದ್ರನ, ಸೆಂಟಿಮೀಟರ್ ಮಾಡ್ತಾ ಇದೀನ ಆಗ್ತಿದ್ಯಾ ಏನ್ರ? ಲಂಬ ಕೋನದ ಅಳತೆ ಅಲ್ವಾ. ನೆಕ್ಸ್ಟ್ ಕೋನವನ್ನು ಅಳೆಯುವ ಮಾನ ಎಷ್ಟಿದೆ, ಯಾವ್ದಿದೆ, ಡಿಗ್ರಿ, ಕೋನ, ಚಂದ್ರ, ಸೆಂಟಿಮೀಟರ್. ಯಾವ ಮಾನದಲ್ಲಿ ಅಳ್ತೀವಿ? ಕೋನವನ್ನು ಅಳೆಯುವ ಮಾನ ಡಿಗ್ರಿ. ಡಿಗ್ರಿ ಅಲ್ಲ, ಡಿಗ್ರಿ ಬಂದ ನೋಡಿ, ಡಿಗ್ರಿ. ಸೊ 180 ಡಿಗ್ರಿ ಅಳತೆಯ ಕೋನ ಯಾವುದು? 180 ಡಿಗ್ರಿ ಅಳತೆಯ ಕೋನ ಯಾವುದು? ಇಲ್ಲಿ ಲಘು ಕೋನನ, ಲಂಬ ಕೋನನ, ವಿಶಾಲ ಕೋನನ, ಸರಳ ಕೋನನ? ಯಾವುದು? 180 ಅಳತೆಯ ಕೋನ ಯಾವುದು? ಸರಳ ಕೋನ, ಸರಳ ಕೋನ ಅಲ್ವಾ.
ಲಂಬ ಕೋನಕ್ಕಿಂತ ಚಿಕ್ಕದಾದ ಕೋನವನ್ನ ಏನಂತ ಕರಿತೀವಿ? ಲಘು ಕೋನ ಅಂತ ಕರಿತೀವ, ಲಂಬ ಕೋನ ಅಂತೀವಿ, ವಿಶಾಲ ಕೋನ ಅಂತೀವಿ, ಸರಳ ಕೋನ ಅಂತೀವ? ಲಘು ಕೋನ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಿಮ್ ಕನ್ಫ್ಯೂಸ್ ಮಾಡಕ್ಕೆ 1 ಡಿಗ್ರಿ ಕೊಟ್ಟಿದ್ದಾರೆ, ಇದು 2 ಬಾಹುಗಳ ಅಳತೆ ಸಮ ಇದಾವೆ ಅಂತ. ಹಾಗಾದ್ರೆ ತ್ರಿಭುಜ ಏನಾಗಿರುತ್ತೆ? ತ್ರಿಭುಜ XYZ ಏನಾಗಿರುತ್ತೆ? ಸೊ ಅವನು ಒಂದು ಲಂಬ ಕೋನ ತ್ರಿಭುಜ ಕೊಟ್ಟಿದ್ದಾನೆ. ಲಂಬ ಕೋನ ತ್ರಿಭುಜದಲ್ಲಿ 2 ಬಾಹುಗಳು ಸಮ ಇದಾವೆ. ಉದಾಹರಣೆಗೆ ಈ ಬಾಹು ಸಮ ಆಗಿದೆ. ಇದು X, ಇದು Y, ಇದು Z ಅಂದ್ರೆ XY YZ ಏನಾಗಿದಾವೆ? ಸಮ ಇದಾವೆ. ಇವೆರಡು ಸಮ ಇದೆ, ಇದು 90 ಡಿಗ್ರಿ ಇದೆ ಅಂತಂದ್ರೆ ಅಲ್ಲಿಗೆ ಅರ್ಥ ಇದು ಎಂತ ತ್ರಿಭುಜ? ಸಮ ಭಾವ ತ್ರಿಭುಜನ, ಅಸಮ ಭಾವ ತ್ರಿಭುಜನ, ಸಮ ದ್ವಿಭಾವ ತ್ರಿಭುಜನ, ಲಘುಕೋನ ತ್ರಿಭುಜನ? 2 ಬಾಹುಗಳು ಸಮ ಆಗಿದಾವೆ, ಸಮ ದ್ವಿಭಾವ ತ್ರಿಭುಜ ಅಂತ ಕರಿತೀವಿ. ಸೊ ಅವನು ಆಂಗಲ್ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾನೆ. ಇದು 90 ಡಿಗ್ರಿ ಇದೆ ಅಂತಂದ್ರೆ ಈ 2 ಆಂಗಲ್ಗಳು ಸಮ ಇರ್ತಾವಲ್ವಾ ಸಮ ದ್ವಿಭಾವ ತ್ರಿಭುಜದಲ್ಲಿ. ಸೊ ಇವೆರಡು ಅಳತೆ ಎಷ್ಟು ಡಿಗ್ರಿ ಇರುತ್ತೆ? ಇದು 90 ಡಿಗ್ರಿ ಇದೆ. ಸೊ ತ್ರಿಭುಜ ಒಳಕೋನಗಳ ಮಧ್ಯೆ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. 180 ಡಿಗ್ರಿಗೆ 90 ಡಿಗ್ರಿ ಹೋದ್ರೆ ಎಷ್ಟು ಡಿಗ್ರಿ ಉಳಿಯಿತು? 90 ಡಿಗ್ರಿ, 90 ಡಿಗ್ರಿ ಆಯ್ತು. ಹಾಗಾದ್ರೆ ಇಲ್ಲಿ ಇವೆರಡು ಕೋನಗಳ ಮತ್ತೆ 90 ಡಿಗ್ರಿ ಇದೆ ಅಂತ ಗೊತ್ತಾಯ್ತು. ಈಗ ಹಾಗಾದ್ರೆ ಇವೆರಡು ಕೋನಗಳು ಪ್ರತಿಯೊಂದು ಕೋನದ ಅಳತೆ ಎಷ್ಟು ಡಿಗ್ರಿ ಇರುತ್ತೆ? 90ಗೆ ಅರ್ಧ 45 ಡಿಗ್ರಿ. ಆದ್ರೆ ಇದು 45 ಡಿಗ್ರಿ, ಇದು 45 ಡಿಗ್ರಿ ಇರುತ್ತೆ ಮಕ್ಳೇ. ಯಾರಿಗೆ ಹೋಗಿಸ್ಕೊಬೇಕು? ಒಳಕೋನಗಳ ಮತ್ತು 180 ಡಿಗ್ರಿ, ಆದ್ರೆ 90 ಡಿಗ್ರಿ ಒಂದ್ ಕೋನ ಕೊಟ್ಟಿದ್ದಾರೆ ಅಂದ್ರೆ ಸಮದ್ವಿಭಾವ ತ್ರಿಭುಜದ 2 ಕೋನಗಳು ಸಮ ಇರ್ತೇವಲ್ವಾ? ಈ ರೀತಿ ಕಂಡುಹಿಡಿಬೇಕಾಗತ್ತೆ. ನಿಮ್ಗೆ ಎಕ್ಸಾಮ್ ಈ ರೀತಿ ಕೇಳಬಹುದು. ಗೊತ್ತಾಯ್ತಾ? ಬರ್ಕೊಳ್ಳಿ. ಇಲ್ಲ ನೋಡ್ರಿ, 6ನೇ ಪ್ರಶ್ನೆ, ಕೋನ A 90 ಡಿಗ್ರಿ ಇರುವ ತ್ರಿಭುಜ ABC ಯಾವ್ದಾಗಿರುತ್ತೆ? ತ್ರಿಭುಜ ABC ಏನಾಗಿದೆ? ಇಲ್ಲಿ ಲಘು ತ್ರಿಭುಜ, ಅದರ ಮೇಲೆ ಲಘು ಕೋನ ತ್ರಿಭುಜ ಇದೆ, ಲಂಬ ಕೋನ ತ್ರಿಭುಜ ಇದೆ, ವಿಶಾಲ ಕೋನ ತ್ರಿಭುಜ ಇದೆ, ಸಮದ್ವಿಭಾವ ತ್ರಿಭುಜ ಅಂತ ಇದೆ. ಸೊ A 90 ಡಿಗ್ರಿ ಇದೆ. ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಸಮ ಆಗಿದೆ ಅಂದ್ರೆ ಅದೆಂತ ತ್ರಿಭುಜ? ಯಾವ ತ್ರಿಭುಜ ಆಗುತ್ತೆ? ಲಂಬ ಕೋನ ತ್ರಿಭುಜ ಆಗುತ್ತೆ. ಹೌದಾ? ಲಂಬ ಕೋನ ತ್ರಿಭುಜ. ಸೊ ಚಿತ್ರದಲ್ಲಿ Y ನ ಬೆಲೆ ಏನು ಅಂತ ಕೇಳ್ತೇವೆ. Y ನ ಅಳತೆ. ಸೊ ನಾವು ಪೂರಕ ಕೋನ ಅಂದ್ರೆ ಏನಂತ ತಿಳ್ಕೊಂಡ್ವಿ. ಪೂರಕ ಕೋನ ಅಂದ್ರೆ ಏನು? 2 ಕೋನಗಳ ಮೊತ್ತ 90 ಡಿಗ್ರಿ ಇದ್ರೆ ಅದನ್ನ ಪೂರಕ ಕೋನ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದನ್ನ Y ಪ್ಲಸ್ 65 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಬರ್ಕೊಂಬೋದು? 90 ಡಿಗ್ರಿ. ಸೊ Y ಇಸ್ ಈಕ್ವಲ್ ಟು 90 ಡಿಗ್ರಿಯಲ್ಲಿ ಈ 65 ಆ ಕಡೆ ಹೋದ್ರೆ -65 ಡಿಗ್ರಿ ಆಗುತ್ತೆ. ಸೊ Y ನ ಅಳತೆ ಏನಾಗುತ್ತೆ? 10ಗೆ 5 ಹೋದ್ರೆ 5. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 8 ಆಯ್ತು. 8ಗೆ 6 ಹೋದ್ರೆ 2, 25 ಡಿಗ್ರಿ ಆಯ್ತು. Y ನ ಬೆಲೆ ಏನು? 25 ಡಿಗ್ರಿ. ಸೊ ಸಿ ಆಪ್ಷನ್ ಕರೆಕ್ಟ್ ಇದೆ. ಸೊ ಚಿತ್ರದಲ್ಲಿ ಕೇನ ಅಳತೆ ಅಂತ ಹೇಳಿ, ಚಿತ್ರದಲ್ಲಿ ಕೇನ ಅಳತೆ ಅಂತ ಅಂದಾಗ ನೀವು ಇದು ಯಾವ ಕೋನ ಆಗುತ್ತೆ? ಇದು ಪರಿಪೂರಕ ಕೋನ ಅಂತ, ಸಪ್ಲಿಮೆಂಟರಿ ಆಂಗಲ್. ಸೊ ಪರಿಪೂರಕ ಕೋನದ ಅಳತೆ ಎಷ್ಟು ಡಿಗ್ರಿ ಸಮ ಇರುತ್ತೆ? 180 ಡಿಗ್ರಿಗೆ ಸಮ ಇರುತ್ತೆ. ಹಾಗಾದ್ರೆ ಈ 2 ಕೋನಗಳ ಮೊತ್ತ ಅಂದಾಗ ಅಲ್ಲಿ ಕೊಟ್ಟಿರೋದನ್ನ ನಾವು ಬರ್ಕೊಬೇಕು. 2K ಪ್ಲಸ್ 6K ಪ್ಲಸ್ 20 ಡಿಗ್ರಿ. ಸೊ ಇಲ್ಲಿ K ವ್ಯಾಲ್ಯೂ ಕೇಳಿದರೆ ನಮ್ಗೆ 6K ಸೇರಿಸಿದ್ರೆ 8K ಆಯ್ತು. 180 ಡಿಗ್ರಿಲಿ 20 ಡಿಗ್ರಿ ಹೋದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 160 ಡಿಗ್ರಿ ಆಗುತ್ತೆ. ಸೊ K ಇಸ್ ಈಕ್ವಲ್ ಟು 160 ಡಿವೈಡೆಡ್ ಬೈ 8 ಆಗುತ್ತೆ. 8 2 16 0. ಸೊ K ಇಸ್ ಈಕ್ವಲ್ ಟು ಏನಾಗುತ್ತೆ? 20 ಡಿಗ್ರಿ. K ನ ಬೆಲೆ ಎಷ್ಟು? 20 ಡಿಗ್ರಿ. ಇಲ್ಲಿ ಆಪ್ಷನ್ ತಪ್ಪಿದೆಯಲ್ಲ. ಸೊ ಅವರು K ನ ಅಳತೆ ಕೇಳಿದರೆ 2Kಗೆ 6K ಸೇರಿಸಿ 8K ಆಯ್ತು. ಇಲ್ಲಿ 20 ಡಿಗ್ರಿ ಇದೆ. 180 20 ಹೋದ್ರೆ 160 ಡಿಗ್ರಿ ಆಯ್ತು. K 8 8 2 16 0, 20 ಡಿಗ್ರಿ. ನೀವೇನ್ ಮಾಡ್ಕೊಬೇಕು? ಇದನ್ನ ಆಪ್ಷನ್ ಸರಿ ಮಾಡ್ಕೊಳ್ರಿ. 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ನಿಯತ ಷಡ್ಭುಜಾಕೃತಿ ಪ್ರತಿಯೊಂದು ಕೋನದ ಅಳತೆ ಅಂದಾಗ 360 ಡಿಗ್ರಿ ರೂಪಾಯಿ ಷಡ್ಭುಜಾಕೃತಿ ಅಂದ್ರೆ 6. ಸೊ 6 36 ಡಿಗ್ರಿ ಆಗುತ್ತೆ. ಪಂಚ ಬಹುಭುಜಾಕೃತಿ ಎಳೆಬೋದ ಕರ್ಣಗಳ ಸಂಖ್ಯೆ ಅಂದಾಗ ಕರ್ಣಗಳ ಸಂಖ್ಯೆ ಕೊಟ್ಟು n ಇಂಟು n ಮೈನಸ್ 3 ಅಂತ ಮಾಡ್ಕೊಬೇಕು. n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ n ಅಂದ್ರೆ ಎಷ್ಟು? ಪಂಚ ಅಂದ್ರೆ 5. 5 ಇಂಟು 5 3 ಹೋದ್ರೆ 2 5 2 10. ನೋಡಿ ಇಲ್ಲಿ 5 5 3 ಹೋದ್ರೆ 2 ಅಲ್ವಾ? 10 ಬೈ 2. 5 2 10 ಬೈ 2 ಅಂತಂದ್ರೆ 2 ಇಲ್ಲ 10 ಆಗುತ್ತೆ 5. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.